ಹೊಂತ ಬೇಡ ಆಡನ ಯಾಕೆ ಮಾಡ್ಬೇಕು ಅನಿಸ್ತೀರಿ? ಹೊಂತ ಬೇಡ ಆಡ ಬೇಕಂದ್ರ ಹೊಂತ ಈಗ ಒಂದ್ 10,000 ಕೊಟ್ಟು ಹೊಂತ ತೊಂಬರ್ತೀರಿ. ಅದಕ್ಕೆ ಬೇಡ ಫುಡ್ ಹಾಕ್ಬೇಕು, ಮೇವು ಹಾಕ್ಬೇಕು, ಎಲ್ಲ ಮಾಡ್ಬೇಕು. 20-25 ಸಾವಿರ ಮಾರ್ತದ್ರಿ. ಹೌದು, ಅರ್ಧ ಖರ್ಚು ಹೋಯ್ತಲ್ರಿ. ಇದನ್ನ ಮೇಯಿಸಿ ಹಾಲು ಹಾಕ್ತು, ಡೇರಿಗೆ ಮರಿನೂ ಬರ್ತಾವ. ಇದಕ್ ಹಾಲು ಹಾಕ್ತು, ಮರಿನೂ ಬರ್ತಾವ. ಅಮೌಂಟ್ ಡಬಲ್ ಆತಲ್ರಿ. ಈಗ ಏನ್ ಮರಿ ಹುಡ್ತಾರ ಅಮೌಂಟ್ ಡಬಲ್ ಆಕೈತಿ. ಹೌದೌದು, ನಮ್ಮ ಮುಂದೆ ಮತ್ತೆ ಜಾಸ್ತಿ ಬೇಡಿಕೆ. ಕರೆಕ್ಟ್. ನಮಸ್ಕಾರ ರೀ ನಮ್ಮೆಲ್ಲ UK ಮಂದಿಗೆ. ನಾನ್ ನಿಮ್ಮ UK ಪಶುಗಳಿಯ ಶಾಂತಿನಾಥ್ ಮಾತಾಡೋದು. ಇವತ್ತ ಏನಪ್ಪಾ ಸ್ಪೆಷಲ್ ಅಂದ್ರ, ಇವತ್ತೊಂದು ಸ್ಪೆಷಲ್ ಶೆಡ್ಡಿಗೆ ಬಂದನ್ಯ. ಎಲ್ಲಿ ಬಂದನಪ್ಪಾ ಅಂದ್ರ, ಅವ್ರ ಎಲ್ಲರೂ ಈಗ ಹೊಂತ ತೋರುದು ಮಾರುದು, ಟಗರ್ ಮರಿ ತೋರುದು ಮಾಡ್ತಾರ. ಅವ್ರ ಹಿಂದೂ ಆಡ ತಂದಾರ. ಹಿಂದೂ ಆಡ ಎಲ್ಲಿಯೂ ತಂದಾರ, ಹೆಂಗ್ ತಂದಾರ. ಮತ್ತ ಅವ್ರದ್ದು ಇನ್ನೊಂದ್ ಏನಂದ್ರ ವಿಶೇಷವಾದ ಶೆಡ್ ಐತಿ. ಹಂಗ ವಿಶೇಷವಾದ ಶೆಡ್ ಐತಿ. ಅವ್ರ ಫೀಡ್ ಹೆಂಗ್ ಕೊಡ್ತಾರು, ಆ ಶೆಡ್ ಯಾವ ತರ ನಿರ್ವಹಣೆ ಮಾಡ್ಯಾರು, ಅದನ್ನೆಲ್ಲ ಇವತ್ತಿನ ವಿಡಿಯೋದಾಗ ನೋಡೋಣ ಬಾರಿ. ನಮಸ್ಕಾರ ಸಾಬ್ರ. ನಮಸ್ಕಾರ ರೀ. ನಿಮ್ದ ಊರ ಯಾವ್ರಿ? ನಿಮ್ ಪರಿಚಯ ಹೇಳ್ರಿ ಫಸ್ಟ್. ನಾವ್ ರಾಜಶಿಪ್ಪರಿಗೆ ಹೇಳ್ರಿ. ರಾಜಶಿಪ್ಪರಿಗೆ. ನಿಮ್ದು ಊರ್ರಿ? ಊರ್ ತೆರ್ದಾಡ್ರಿ. ತೆರ್ದಾಡ್ರಿ. ಪ್ರಾಪರ್ ತೆರ್ದಾಡ್ರಿ. ಮತ್ತೆ ಪ್ರಾಪರ್ ತಂದಡ್ರಿ. ತಂದಡ್ಡಿಂದ ಇಲ್ಲಿ ನಾವು ಪ್ಲಾಟ್ ತಗೊಂಡಿದ್ವಿ, ಜಾಗ ತಗೊಂಡು 6 ಗುಂಟೆ ಜಾಗ ತಗೊಂಡ್ರಿ. ಇಲ್ಲಿ ಬಂದ ಮನಿ ಕಟ್ಕೊಂಡ ಇಲ್ಲೇ ಇದ್ರು ನಾವು. ಇಲ್ಲಿ ತೆರ್ದಾದಾಗ ಸೆಟ್ಲ್ ಆಗಿರಿ? ತೆರ್ದಾಡ ಸೆಟ್ಲ್ ಆಗಿರಿ. ಗೋಟ್ ಫಾರ್ಮ್ ಯಾವಾಗಿಂದ ಸ್ಟಾರ್ಟ್ ಮಾಡ್ರಿ? 3 ವರ್ಷ ಸ್ಟಾರ್ಟ್ ಮಾಡ್ರಿ ನಾವು. 3 ವರ್ಷ ಐತ್ರಿ. 3 ವರ್ಷ ಐತ್ರಿ. ಹಂಗ 3 ವರ್ಷ ಅಂದ್ರ ನೀವು ಎಷ್ಟ ಆಡ್ಗೋಳದಿಂದ ಗೋಟ್ಗೋಳದಿಂದ ಸ್ಟಾರ್ಟ್ ಮಾಡ್ರಿ? ಈಗ ಪ್ರೆಸೆಂಟ್ ಇಟ್ಟದವು ಎಷ್ಟು ಟಗರ್ ಮಾಡಿದ್ವಿ? ಟಗರ್ ಮಾಡಿದ್ರಿ. ಟಗರ್ 1-2 ಬ್ಯಾಚ್ ನೋಡಿದ್ವಿ. ಅಷ್ಟು ನನಗೆ ಅನ್ಸಲ್ಲ. ಆಮೇಲೆ ಹೊಂತ ಮಾಡಿದ್ರಿ. 2 years ಹೊಂತ ಮಾಡಿದ್ರಿ. ಹೊಂತಾಗ ತರುದು ಕೊಡುದು ಅರ್ಧ ಖರ್ಚು ಅರ್ಧ ಹೋಗ್ತಿದ್ರಿ. ಈಗ ಹೊಂತ ತರ್ಬೇಕ್ರಿ. ಈಗ ಅರ್ಧ ಬಂಡವಾಳ ಹಾಕ್ಬೇಕ್ರಿ. ಹೊಂತ ತಂದ. ಹೌದು, ತರ್ಬೇಕ, ಅದಕ್ಕೆ ಅರ್ಧ ಹಾಕ್ಬೇಕ. ಒಂದ್ ಹೊಸಾದ್ ಮಾಡ್ಬೇಕು ಅನ್ನೋದು ಸರಿ. ನಮ್ಮ ಊರಾಗ ಸುತ್ತಮುತ್ತ ನಮ್ಮ ಕರ್ನಾಟಕದಾಗ ಎಲ್ಲರೂ ತಳಿ ಮಾಡ್ಬೇಕಂತ ಹೊಸ ತಳಿ ಮಾಡಿರ್ಬೇಕು. ಹೊಸ ತಳಿ. ಇದು ಕಾಟೆವಾಡಿ ತಳಿ ಐತಿ. ಇದು ಯಾವ ತಳಿ? ಹೈಟ್ ಬರತ್ರಿ, 42 ಇಂಚ್ ಹೈಟ್ ಬರುತ್ತೆ. ಆರ್ಡ್ರ ಇದು ಕಾಟೆವಾಡಿ ತಳಿ. ಕಾಟೆವಾಡಿ ತಳಿ. ಎಷ್ಟು ಹೈಟ್ ಬರ್ತಂದ್ರಿ ಇದು? 42 ಇಂಚ್ ಬರುತ್ತೆ ಹೈಟ್. 3.5 ಫೂಟ್ ಹೈಟ್ ಬರುತ್ತೆ. ಹಂಗ ಈಗ ಒಂದ್ ಆಡಿಗೆ ಎಷ್ಟು ಕೊಟ್ಟಾರ ನೋಡ್ರಿ? ಒಂದ್ ಅಡಿಗೆ 48 ಸಾವಿರ ಕೊಟ್ಟಿನಿ. ತರ್ಬೇಕಾದ್ರೆ ಟೋಟಲ್ 50 ಸಾವಿರ ಬಿದ್ದ. 50 ಸಾವಿರ ಒಂದ್ ಅಡಿಗೆ ಬಿದ್ದಿತ್ರಿ? 50 ಸಾವಿರ. 48 ಸಾವಿರ ಜಾಗ ಮ್ಯಾಗ ಕೊಟ್ಟಿನಿ. ಅದು ಗಬ್ಬದಾಡ ತೊಗೊಂಬಂದಿನ ಏಕಾದ ಲಾಂಗ್ ರೂಟ್ ತರಕ್ ಆಗಲ್ಲ. ಇಲ್ಲೇ ಒಂದ್ 2 ತಿಂಗಳ 1.5 ತಿಂಗಳ ಗಬ್ಬದ ಆಡತ್ತ. ಎಲ್ಲ ಇವ್ ಏನ್ ಅದಾವ್ರಲ್ಲ ಎಲ್ಲ ಟೋಟಲ್ ಎಲ್ಲಾನು ಗಬ್ಬದವ್ರಿ. ಎಲ್ಲ ಗಬ್ಬದವ್ರಿ. ಎಲ್ಲ ಗಬ್ಬ ಆಡ್ದವ್. ಅಂದ್ರೆ ಆಲ್ರೆಡಿ ಡೈಲಿ ಹಿಂಡ್ತವ್ರಿ ನಾವು. ಈಗ ಹಿಂಡ್ತೀರಿ? ಡೈಲಿ ಹಿಂಡ್ತೇವ್. ಈಗ ಗಬ್ಬಿದವ್ರು ಹಿಂಡ್ತಾವ್ರಿ? 5 ಆಡ್ ಹಿಂಡ್ತಾವು. ಉಳ್ಕಾದ ಹಿಂಡಲ್ಲ. ಇನ್ನ ಉಳ್ಕೋದೆಲ್ಲ ಬಂದ್ ಮಾಡ್ಯಾವ. 5 ಆಡ್ ಅಂತ ಪ್ರೆಸೆಂಟ್ 5 ಆಡ್ ಹಿಂಡ್ತಾವ್. ಡೈಲಿ ಬೆಳಗ್ಗೆ 7 ಲೀಟರ್, ಸಾಯಂಕಾಲ 6 ಲೀಟರ್ ಹಾಕ್ತಾವ. 6-7 ಲೀಟರ್ ಹಾಕ್ತಾರಿ? ಅಂದ್ರೆ ಎಷ್ಟಾದ್ರಿ? 6-7 ಅಂದ್ರೆ ನಿಮ್ ಟೋಟಲ್ 12 ಲೀಟರ್ ಹಾಲು ಹಾಕ್ತಾರ ಡೈಲಿ ರೀ? ಹಾಕ್ತಾರ. ಅಂತಿದ ಹಾಲು ಏನ್ ರೇಟ್ ಸಿಗ್ತೈತ್ರಿ ನಿಮ್ಮ 1 ಲೀಟರ್? ನೋಡ್ರಿ ಡೈರಿ ಎಮ್ಮಿ ರೇಟ್ ರೀ. ಎಮ್ಮಿ ರೇಟ್ ಅಂದ್ರೆ ಒಂದ್ 7-8 ಫ್ಯಾಟ್ ಬರತ್ತವ್ರು. ಇಲ್ಲಿ ಇಷ್ಟು ಜನಕ್ಕೆ ಗೊತ್ತಿಲ್ಲ, ಬೇರೆದವ್ರಿಗೆ ಗೊತ್ತಿಲ್ಲ. ಈ ಆಡಿನ ಹಾಲಿನ ಬೆಲೆ ಏನೋದು ಗೊತ್ತಿಲ್ಲ. ಅದು ವಿಶೇಷ ಯಾರಿಗೂ ಗೊತ್ತೇ ಇಲ್ರಿ. ನೀವ ಈಗ ಹಾಲು ನಾವು ಡೈರಿಗೆ ಹಾಕಂತವ್ರ ಫಸ್ಟ್ ಟೈಮ್ ಇಲ್ಲಿ ಆಡಿನ ಹಾಲು ಹಾಕೋರು ನಾವು. ಫಸ್ಟ್ ಎಮ್ಮೆ ಹಾಲ್ದಾಗ ಏನ್ ಫ್ಯಾಟ್ ಐತ್ಲೆ ಫ್ಯಾಟ್ ರೇಟ್ ಕೊಡತ್ತಾರ. ಅಂದ್ರೆ ಅಂದಾಜ್ ಫ್ಯಾಟ್ ಒಂದ್ 7-8 ಫ್ಯಾಟ್ ಬರ್ತಾವನ್ರಿ? 7 ಬರ್ತಾವ್ರಿ ಆರಾಮ್. 7 ಫ್ಯಾಟ್ ಅಂದ್ರೆ ನಿಮ್ದು 48-50 ರೂಪಾಯಿ ಲೀಟರ್ ಬಿದ್ದಿರಿ ಹಾಲು. ಅಂದ್ರೆ ಡೈಲಿ ಎಷ್ಟು 12 ಲೀಟರ್ ಹಾಲು ಹಾಕವ್ರಿ ಸದ್ಯಕ್ಕೆ? 5 ಆಡಿಂದ ಹಾಕವ್ರಿ 12 ಲೀಟರ್. ಅಂದ್ರೆ ಗಬ್ಬದ ಆಡ್ದವ್ರಿ. ಇವು ಆಡ್ ಹೆಂಗೈತ್ರಿ, ಏದ ತಕ್ಷಣ ಮರಿಗೆ ಎಟ್ಟು ಕೊಡ್ಸ್ರಿ. ಮರಿ ಬಿಟ್ಟದಾಲ್ ಹಿಂಡ್ಕೋರಿ ನೀವು. ಡೈಲಿ 2.5 ಲೀಟರ್ 3 ಲೀಟರ್ ಅವ್ರು ಹೇಳ್ತಾರ್ರಿ. ನಾವ್ 2.5 ಲೀಟರ್ ಹಿಡ್ಕೊ. 2 ಲೀಟರ್ ಹಿಡ್ಕೋರಿ. ಒಂದ್ ಎಮ್ಮೆ ಹಿಂಡ ಇಲ್ಲ 2 ಲೀಟರ್. ಹೌದ್ರಿ. ಮತ್ತ ಈಗ ಒಂದ್ ಆಡಿಂದ ಒಂದ್ ಡೈಲಿ ನಿಮ್ದು ಏನಿಲ್ಲ ಅಂದ್ರೆ 200 ರೂಪಾಯಿ ಒಂದ್ ಆಡಿಂದ ಹಾಲಿಂದ ಆಯ್ತು. ಮರಿಗೆ ಹಾಲು ಎಷ್ಟ್ ತಿಂಗಳು ಕುಡಿಸ್ಬೇಕ್ರ? 3 ತಿಂಗಳು ಕುಡಿಸ್ರಿ. 3 ತಿಂಗಳು ಪೇಟ್ಕೋರಿ. 3 ತಿಂಗಳ ಮರಿ ಮಾರಿ ಆರಾಮ ಕಟ್ಟುದಕ್ಕ ಹಿಂಡ್ಕೋರಿ. ಮತ್ ಹಿಂಗದ್ರಿ? ಅಂದ್ರೆ ಎಲ್ಲಾ ಹಾಲ ಮರಿಗೆ ಬಿಡ್ತಿರೋ ನಮ್ಮ ಒಂದ್ ಸ್ವಲ್ಪ ಹಿಂಡ್ಕೋರಿ? ಹಾಲು ಮರಿಗೆ ಎಟ್ ಬೇಕಲ್ಲ ಕುಡಿಸಿ ಬಿಡೋದ್ರಿ. ಇಲ್ಲ ಬ್ರೀಡಿಂಗ್ ತಯಾರು ಮಾಡೋರ್ ಇದ್ರೆ ಫುಲ್ ಅದಕ್ಕ ಬಿಟ್ಟು ಬಿಡೋದ್ರಿ. ಕುಡಿತಾವ ಹುಟ್ಟಿ ಕೂಸೋಳ. ಹೊಟ್ಟೆ ಕೋಸ ಎಷ್ಟ್ ಕುಡಿತಾವ? 1 ಕಪ್ 2 ಕಪ್ ಕುಡಿತಾವ. ಅದ್ ಕ್ಯಾನ್ಸಲ್ ಬಿಟ್ಕೊಂಡಿರ್ತಾರ, ಕ್ಯಾನ್ಸಲ್ ಹೋಗ್ಬರೋದ್ರಿ. ಹಿಂಡ್ಕೊಂಡ್ ಬಿಡ್ಬೇಕ ಹಾಲ. ಕಂಟಿನ್ಯೂ ನಮ್ ಜವಾರಿ ಆಡ ಬೇರೆ ಒಂದೊಂದ್ ಗ್ಲಾಸ್ ಹಿಂಡ್ತಾವ ಅಷ್ಟೇ. ಅದು ಮರಿಗೆ ಸಾಲಂಗಿಲ್ಲ. ಅವು ಮರಿಗೆ ಸಾಲಲ್ಲ. ಇದು ಮರಿ ಕುಡಿದ್ ಬಿಟ್ಟು ಹಾಲು ಹಿಂಡ್ಕೋಬೇಕ್ರಿ. ಅಂದ್ರೆ ಮರಿ ಈಗ ಹೆಚ್ಚಾಗಿ ಬಿಟ್ಟಿದ್ದ ಹಾಲು ಹಿಂಡ್ಕೊಂಡ್ ಡೈರಿ ಹಾಕ್ತಾರೆ. ಇದೊಂದು ನಿಮ್ದು ಇದೊಂದು ಹೆಚ್ಚಿನ ವಿಶೇಷಣ ಹಾಕ್ರಿ. ಈಗ ಇವು ಯಾಕೆ ಕಿವಿ ಹಿಂಗ್ ಕಟ್ ಮಾಡಿರ್ತದೆ? ಇದು ಅವ್ರ ಕಡೆ ಕೊಂಡ್ರದ. ಈಗ ಕಿವಿ ಯಾಕೆ ಕಟ್ ಮಾಡ್ತಾರಂದ್ರ ರೀ, ಇವ್ರು ಮೇಸಾಕ್ ಬಿಟ್ಟಿರ್ತಾರ್ರಿ. ಈಗ 1000 ಜನ ಇರ್ತಾರ ಅವ್ರು, 100 ಮಂದಿ ಕೂಡಿ ನೇಪಾಳದವ್ರು ತಂದಿರ್ತಾರ ಮೇಸಾಕ. ಇದೊಂದ್ ಕ್ರಾಸಿಂಗ್ ಕಟ್ ಮಾಡ್ತಾನ. ಇನ್ನೊಂದ್ ಬ್ರ್ಯಾಂಡ್ ಅದ. ಇವ್ರು ಈ ಟೈಪ್ ಕಟ್ ಮಾಡ್ತಾರಲ್ಲ, ಇದೊಂದ್ ಬೇರೆ ಡಿಸೈನ್. ಈ ಡಿಸೈನ್ ಬೇರೆ. ಒಬ್ಬೊಬ್ರವ್ರ ಡಿಸೈನ್ ಎಲ್ಲಾರು ಕೂಡ ಮೇಸಾಕ್ ಬಿಟ್ಟು ಬಿಡ್ತಾರ ಅಲ್ಲಿ. ಇದು ಅವರು ಅದ್ರ ಗುರುತಾಗೋ ಸಲುವಾಗಿ ಅವ್ರು ಕಟ್ ಮಾಡ್ಕೊಂಡ್ ಕೂನ್ ಆಗೋ ಸಲ ಕಟ್ ಮಾಡ್ತಾರ ಕಿವಿ. ಅದ್ ಕಿವಿ ಕಟ್ ಮಾಡಿ ನೋಡ್ರದ. ಅದು ಒಬ್ರದೊಂದು ಕುಣ ಬೇರೆ, ಅದೊಂದ್ ಬೇರೆನಾರಿ. ಒಂದೊಂದು ಇಲ್ಲಿ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಕಟ್ ಮಾಡ್ತಾರ. ಈ ಕಿವಿ ನೋಡ್ರಿ. ಹೌದ್ರಿ. ಇದು ಓದತ್ರಿ. ಈಗ ಹಿಂಗ್ ಕಟ್ ಮಾಡ್ತಾರ ಕ್ರಾಸಿಂಗ್. ಇದ್ರದ್ ನೋಡ್ರಿ. ಇದ್ರ ನೋಡಿ ಬರೀ 2 ಪೀಸ್ ಮಾಡ್ಯಾರ. ಇದ್ರ ನೋಡ್ರಿ ಹಿಂಗ್ ಕ್ರಾಸ್ ಕಟ್ ಮಾಡ್ತಾರ.
ಈಗ ಒಬ್ಬೊಬ್ರು ಒಂದೊಂದು ಅಲ್ಲಿ ಕೂಡಿ ಮೇಸು ಟೈಮ್ದಾಗ ನಮ್ಮ ಗುರ್ತಾಗೋ ಸಲುವಾಗಿ ಅವ್ರು ಕಟ್ ಮಾಡಿಬಿಟ್ಟಿರ್ತಾರೆ. ಹಾ ನಮ್ಮ ಕೋರ್ಸ ಕಟ್ ಮಾಡ್ತಾರ. ಅದು ಅವರು ಅಂದ್ರೆ ಇದು ಕಾಟೇವಾಡಿ ಮಹಾರಾಷ್ಟ್ರ ಅನ್ರಿ. ಮಹಾರಾಷ್ಟ್ರ ಇಲ್ಲಿ ಒಂದು 900 ಕಿಲೋಮೀಟರ್ ಆಗತ್ತೆ. 900 ಕಿಲೋಮೀಟರ್ ದೂರ ತಂದ್ರಿ ನೀವು? ದೂರಿಂದ ತಂದ್ರಿ. ನಿಮ್ಗೆ ನಾವು ತಂದು ಈಗ ಒಂದು ವಾರ ಆಯ್ತ್ರಿ. ಒಂದು ವಾರ ಆಯ್ತು. ಹಾ ಅಂದ್ರೆ ಬಕ್ರೀದ್ಗೆಲ್ಲ ಬ್ರೀಡ್ ಖಾಲಿ ಮಾಡಿ ಹೊಸ ಬ್ರೀಡ್ ಬಕ್ರಿ ಖಾಲಿ ಮಾಡಿ ಹೋಗಿ ಒಂದ್ ಸ್ವಲ್ಪ ಸ್ಟಡಿ ಮಾಡಿ ಇದೊಂದು ಹೊಸ ನ್ಯೂ ಬ್ರ್ಯಾಂಡ್ ತಯಾರು ಮಾಡ್ಬೇಕು. ಯಾಕ ಹೋಂತ ಬೇಡ ಆಡನ ಯಾಕೆ ಮಾಡ್ಬೇಕು ಅನಿಸ್ತೀರಿ? ಹೋಂತ ಬೇಡ ಆಡ ಬೇಕಂದ್ರ ಹೋಂತ ಈಗ ಒಂದ್ 10,000 ಕೊಟ್ಟು ಹೊಂತ ತೊಗೊಂಬರ್ತೀರಿ. ಅದಕ್ಕೆ ಬೇಡ ಫುಡ್ ಹಾಕ್ಬೇಕು, ಮೇವು ಹಾಕ್ಬೇಕು, ಎಲ್ಲ ಮಾಡ್ಬೇಕು. 20-25 ಸಾವಿರ ಮಾರ್ತದ್ರಿ. ಹೌದು, ಅರ್ಧ ಖರ್ಚು ಹೋಯ್ತಲ್ರಿ. ಇದನ್ನ ಮೇಯಿಸಿ ಹಾಲು ಹಾಕ್ತು ಡೇರಿಗೆ, ಮರಿನೂ ಬರ್ತಾವ. ಇದಕ್ ಹಾರು ಹಾಕ್ತು ಮರಿನೂ ಬರ್ತಾವ. ಅಮೌಂಟ್ ಡಬಲ್ ಆಗ್ತಲ್ರಿ. ಈಗ ಏನ್ ಮರಿ ಹುಡ್ತಾರ ಅಮೌಂಟ್ ಡಬಲ್ ಆಕತಿ. ಹೌದೌದು, ನಮ್ಮ ಮುಂದೆ ಮತ್ತೆ ಜಾಸ್ತಿ ಕರೆಕ್ಟ್. ಇದು ಮರಿನೂ ಮಾರ್ತದ 20,000. ಇದ್ರ ಮರಿನೂ ಮಾರ್ತದ 20,000. ಡೈರೆಕ್ಟ್ ಹಾಲೂನು ಹಾಕ್ತು. ಹೌದೌದು. ಸೊ ಇದ್ರ ಸಲುವಾಗಿ ನೀವು ಫುಡ್ನು ನಾವ್ ಏನ್ ತಂದಿರ್ತಲ್ಲ ಕಡಿ ಫುಡ್ ಹಾಲಿನಾಗ ಬರ್ತಾವ. ಮರಿ ನಮ್ಗ್ ಲಾಭ. ಓಹೋ, ಬಟ್ ಆದಾಯ ಜಾಸ್ತಿ ಆಗ್ಲೈತೆ ಇದನ್ನ ಪ್ಲಾನ್ ಮಾಡಿ. ನಮ್ ಪ್ರಾಣ ಈ ಸದ್ಯದಾಗ ನಮ್ ಊರ್ ಸುತ್ತಮುತ್ತ ಯಾರು ಮಾಡಿಲ್ರಿ. ಯಾರ್ದು ಆಡ್ ಇಂತ ಕಾಟಾ ಹಿಡಿತಾರೆ ಇಂತ ಐತ ಹೈಟೆಕ್ ಹೈಟ್ ಆಡ ಯಾರ್ದು ನೋಡ್ರಿ ನೀವು ನಮ್ಮದ್ರ ಕೆಲ್ಸ ನೋಡ್ರಿ. ಆಡ ಹೆಂಡಾಕ್ ಕೂತ್ರಿ ಎಮ್ಗೋಡ್ ನಿಂದ್ರಲ್ಲ. ಈಗ ನೋಡ್ರಿ ಜಸ್ಟ್ ಇಲ್ಲೇ ಸುಮ್ ಕೂತು ಬಿಟ್ರ ಆತ. ಹಿಂಡಾಕಿಂಗ್ ಸುಮ್ ಕೂತ್ ಬಿಟ್ರ ಆತ. ಕಾಲಿ ಹತ್ತಲ್ಲ ಉದ್ಯಾಲ ಆರಾಮ್ ಹಿಂಡ್ಬೋದ್ರಿ. ಕಾಲಿ ಹತ್ತಲ್ಲ ಉದ್ಯಾಲ ಗುಂಡೆ ತೊಂದ್ ಹಿಂಡು ಸುಮ್ ನಿಂತ್ ಬಿಡ್ತಾರ ಯಾವ್ದಾದ್ರು. ಇದ್ ನೋಡ್ರಿ ಕ್ಯಾನ್ಸಲ್ ಹೆಂಗದ್ರಿ ಇದು ಬರ್ರಿ ತೋರ್ಸ್ತಾರ ನೋಡ್ರಿ. 3 ಲೀಟರ್ ಹಾಲು ಹಿಡ್ಕೊತೇನ್ರಿ? ಏದಾಗ ಮಾತ್ರ 3 ಲೀಟರ್. ಅವ್ರ 3 ಲೀಟರ್ ಇರ್ತಾನೆ 2 ಲೀಟರ್ ಹಿಡ್ಕೊಂತ ಬಂದಿನ 2 ಲೀಟರ್ ಹಿಡ್ದನ್ರಿ ನಾ, ಜಾಸ್ತಿ ಇರಲ್ಲ. ಇದು ಹಿಂಗದ್ರಿ. ಇದೊಂದ್ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ 2 ತಿಂಗಳ ಗಾಬ್ ಆಡ್ಬೋದ್ರಿ. ಎಲ್ಲ ಗಾಬ್ ಆಡ್ತಾವ್ರಿ, ಇನ್ನ ಹಿಂಡ್ತಾವ್ರಿ. ಇದು ಪೂರ್ ಗಾಬ್ ಬರ್ತಿದ್ ಹಿಂಡಂಗಿಲ್ಲ. ಇನ್ನೊಂದು ತಿಂಗಳ 2 ತಿಂಗಳದಾಗ ಏಯ್ಬೋದು ಇದು. ಏಯ್ಬೋದ್ರಿ ಇದು. ಹಿಂಗದ ನೋಡ್ರಿ. ನೋಡ್ರಿ ನೋಡ್ಬೋದು ನೀವು ಎಷ್ಟು ಹೈಟ್ ನೋಡ್ರಿ ಇಲ್ಲಿ ಆರಾಮ್ ನಮ್ ಸೊಂಟ ಮಟ್ಟ ಹೈಟ್ ಐತಿ. 3-4 ತಿಂಗಳು ಪ್ರೆಗ್ನೆಂಟ್ ಆಯ್ತದ. ಈಗ ಇಲ್ಲಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲೊಂದು ಆಡ ತೊಗೊಂಬರ್ತೀರಿ ಬರ್ರಿ. ಇದು ನೋಡ್ಬೋದ್ರಿ ಇಲ್ಲಿ ಯಾರು ಕ್ಯಾನ್ಸಲ್ ನೋಡ್ರಿ. ಇಲ್ಲಿ ಹೆಂಗದ್ರಿ ಮಲಿ ಹೆಂಗದವ. ನೀವು ಹೇಳಿದಷ್ಟು ಆರಾಮ್ ಹಿಡ್ಕೊತೀರ. ಯಾವ್ದ ಆಡಾದ್ರು ಹಿಂಡ ಕೂತ್ರು ಉದೆಲ್ಲ ಸುಮ್ ನಿಂತು ಬಿಡ್ತಾವ ನೋಡ್ರಿ. ಮೂಸ್ ನೋಡ್ತಾವ ತಿಂತಾವ. ಹಿಂಡ ಕೂತ್ರ ಸುಮ್ ಹಿಂಡೆ ಬಿಡ್ತಾವ ನೋಡ್ರಿ. ಆರಾಮ್ ಗುಂಡೆ ತೊ ಹಿಡ್ಕೋರಿ ನೀವು. ಇವ 4 ಅದಾವ ನೋಡ್ರಿ. 4 ಎಲ್ಲ 4 ಎಲ್ಲ 4 ಅದಾವ ನೋಡ್ರಿ. 4 ಯಾರು ಗೊತ್ತಂಬಂದಿನ. ಈಗ ಎಷ್ಟು 4 ಅಂದ್ರ 2 ವರ್ಷದ ಆದ್ರಿ. ಈಗ ಎಷ್ಟು ಆಡ ತಂದ್ರಿ? ನಾ 10 ಆಡ ತೊಗೊಂಬಂದೇನ್ರಿ. ನಾ ಇನ್ನೇನ್ ಮತ್ತೆ ತರು ಪ್ಲಾನ್ ನೆಕ್ಸ್ಟ್ ಟೈಮ್ ತರೋದ್ರಿ. ಈಗ ಸ್ವಲ್ಪ ಇಂಪ್ರೂವ್ ನೋಡ್ಕೋಬೇಕು. ಇದು ನಮ್ಮ ಏರಿಯಾಕ್ ಸೆಟ್ ಆಗತ್ತೆ ನಿಲ್ಲೋ. ಒಮ್ಮೆ ತಂದು ಲಾಸ್ ಹೋಗಂಗಿಲ್ಲ. ಒಮ್ಮೆ ತೋರಲ್ಲ 10 ಆಡತ್ತಿದೆ ನಮ್ ಏರಿಯಾಕ್ ಸೆಟ್ ಆಗತ್ತಿರಲ್ಲ. ನಮ್ ಏರಿಯಾಕ್ ತುಂಬಿದ್ರು ಇನ್ನ ಫುಡ್ ಅವಕ್ಕ ಸರಿಯಾಗಿ ಸೆಟ್ ಆಗಿಲ್ಲ. ನಾ ತಂದ್ 10 ದಿವಸ ಆಯ್ತು ಸರಿಯಾಗಿ ತಿನ್ನೋಲ್ಲ. ಇನ್ನೂ 1 ತಿಂಗಳ 2 ತಿಂಗಳ ತಾನ ಆಟೋಮೆಟಿಕ್ ನಮ್ಮ ಫುಡ್ಡಿಗೆ ಜಾಸ್ತಿ ತರೋ. ಎಷ್ಟು ತರೋ ಪ್ಲಾನ್ ಇನ್ನೂ ಐತ್ರಿ. ಇನ್ನೊಂದು 50 ತರೋ ಅಲ್ಲಿ ಹಾಕಿದ್ರು. 50 ಈ ಟೋಟಲ್ 8 ಸಡ್ ಐತಿಲ್ರದ ಟೋಟಲ್ ಇದೆಲ್ಲ ಇದ್ ಮಾಡ್ಕೋದ್ರಿ. ಅಂದ್ರೆ ನೀವು ಇನ್ನು ಹೊಂತ ತರಂಗಿಲ್ಲ. ಇದ ಬ್ರೀಡಿಂಗ್ ತಯಾರು ಮಾಡಿ ಇಲ್ಲಿದ ಬ್ರೀಡಿಂಗ್ ನಮ್ದೇ ಅದೊಂದು ಬ್ರ್ಯಾಂಡ್ ತಯಾರು ಮಾಡೋದು. ಅಂದ್ರೆ ಈ ಕಾಟೇವಾಡಿಗೆಲ್ಲ ಹೋಗಿ ಮಂದಿ ಇಲ್ಲಿಂದ ಹೋಗಿ ಮಹಾರಾಷ್ಟ್ರಕ್ಕೆ ತರತಾರಲ್ಲ, ಇಲ್ಲಿ ಕರ್ನಾಟಕದ ನಂತರ ಇಲ್ಲಿಂದ್ರ ಮತ್ ಮಂದಿ ಜಾಸ್ತಿ ಮಂದಿ ಇಲ್ಲಿಂದ ಬಂದ್ ಹೋಗ್ಬೇಕು. ಇಲ್ಲಿಂದ್ರ ಬಂದ್ ಹೋಗ್ಬೇಕು. ಕಾಟೇವಾಡಿ ಅಂದ್ರೆ ಈಗ ಹೋಂತ ನೋಡ್ರಿ ಆಡ ಒಂದ್ ಹೋಂತ್ರ ಲೇಟ್ ಹೈಟ್. ಇದ್ರ ಮಕ್ಳ ಬೀಸ ಉದ್ದ ಬೀಳ್ಬೋದು ಹೇಳ್ರಿ. ಆಡ ಎಷ್ಟ ಐತಿ ಅಂದ್ರ ಹೌದ್ರಿ. ಮತ್ತೆ ಇನ್ನಕ್ಕಿಂತ ಜಾಸ್ತಿ ಆಗ್ತದೆ. ಬರೋದು ಒಂದು ಆಡು ಒದೆ ಅಲ್ರಿ, ಒಂದು ಆಡು ಹಾಯಲ್ಲ. ಇದೇ ನೋಡ್ರಿ ಇಲ್ಲಿ ಸುಮ್ ಹಿಡ್ಕೋರಿದು. ಇದು ಬಂದ್ ಮೈತಿ ಹಾಕತೈತಿ ನೋಡ್ರಿ. ಯಾವ್ದೇ ಆಡಿದ್ರು ಕೆನ್ಸಲ್ ಕೈ ಹಾಕ್ರು ಉದ್ಯಲ್ಲ. ಮಲಿ ಹಿಡಿದ್ರು ಉದ್ಯಲ್ಲ ಬಾಡ. ಈಗ ಒಂದ್ ಎಮ್ಮೆ ಕೆನ್ಸಲ ಕೈ ಹಾಕ್ರೆ ಜಾಸ್ತಿ ಉಳಿತೆ. ನಿಮ್ಗೆ ಒಟ್ಟು ಇದನ್ನ ಆಡನ ತರ್ಬೇಕಂತ ನೀವ್ ಎಲ್ಲಿ ನೋಡ್ಕೊಂಡ್ ಬಂದಿರೋ ಏನ ಹೆಂಗೇನ? ಇಲ್ಲ, ನಾವು 10ನೇ ಸಂತಿ ಹೋಗಿದ್ದೆ. 10ನೇ ಸಂತಿ ಹೋಗ್ಬೇಕ್ರಿ ಅಂತ ಇದೇ ಸಲ ಬಕ್ರಿ ಟೈಮ್ದಾಗ ಈ ಬ್ರೀಡ್ ಯಾವ್ದ ಕಾಟೇವಾಡಿ ಅನ್ನೋದು ಗೊತ್ತಾಯ್ತು. ಕಾಟೇವಾಡಿ ಅವ್ರು ಎಲ್ಲಿ ಐತಿ ಅದ ಒಂದ್ ವಾರ ವಿಚಾರ ಮಾಡಿ ಒಂದ್ ವಾರ ಯೂಟ್ಯೂಬ್ ನೋಡಿದ. ಅದು ಯೂಟ್ಯೂಬ್ಸ್ ಕಡೆ ಹೋದನ ಆಡ್ ಕಾಟೆ ಹೊಡಿತೀರಿ ಆಡ ಇಲ್ಲ ಅವ್ರ ಕಡೆ. ಅವ್ರು ರೈತರು ಮಾಡಿದ ವಿಡಿಯೋ ಯಾರು ಕೊಡ್ತು ನಾವ್ ಕಾಟೆ ಹೊಡಿತೀವಿ ನಮ್ ಕಡೆ ಬಾ ಅಂತಾರಲ್ಲ ಅವ್ರ ಕಡೆ ಎಲ್ಲ. ಒಂದ್ 4 ದಿನ ವೇಟ್ ಮಾಡಿನ ಇಲ್ಲ. ಮತ್ತೊಂದ್ ಕಡೆ ಹೋಗಿ ಕಾಟೆ ಹೊಡಿತೀವಿ ಹುಡುಕಾಡಿ ತೊಗೊಂಬಂದಿದ್ರು. ಅಲ್ಲಿದಾವ್ ಕಾಟೆ ಹೊಡಿತೀವಿ ಅಂದ್ರೆ ಯಾವ ರೀತಿ ಬರುತ್ತಂದ್ರ ರೀ
ಈ ಕೋಡ್ ಐತಲ್ರಿ ಹಿಂಗಿರ್ಬೇಕ ಕೋಡ ಇದು ಹಿಂಗ್ ರೌಂಡ್ ತಿರುಗಿದ್ದಾನೆ ಇರ್ಬೇಕು. ಹಿಂಗ ರೋರ ಹಿಂಗ್ ತಿರುಗಿದಿರ್ಬೇಕು. ಕಾಟೆ ಅಂದ್ರ ಕಾಟೆ ಹೊಡಿ ಒಳಗ 3 ನಮ್ನಿ ಐತಿ. ಪ್ಯೂರ್ ಕಾಟೆ ಅಂದ್ರಿ ಇವ್ರಿ. ಉಳ್ಕದವ್ರಿ ಜವಾ ಕ್ರಾಸಿಂಗ್ ಬೇಡ, ಇವ್ ಜವಾ ರೆಡಿ ಕಡಿಸ್ತಾವ್ ಕಾಟೆ ಹೊಡಿ ಹೋತ್ರಿ, ಅವು ಹುಟ್ಟತಾವ್ರಿ. ಇಟ್ ಪ್ಯೂರ್ ಬರಲ್ಲ. ಇಂತಾವು ಹಿಂಡಂಗಿಲ್ಲ ಜಾಸ್ತಿ. ಮೇನ್ ಹಾಲ್ ಬೇಕು. ಹಾಲ್ ಬೇಕು. ಅದ್ರ ಮರಿ ಬಂದಿದ್ ನೋಡ್ರಿ, ಈಗ ಮರಿಗಳಿಗೆ ಎಟ್ ಹಾಲ್ ಬೇಕು. ಈಗ ಜವಾರಿ ಎಡೆಗಳಿಗೆ ಹೆಂಗಿರ್ತವ್ರಿ, ಹಾಲ್ ಇರಲ್ಲ ಜಾಸ್ತಿ. ಮರಿಗಳು ಗ್ರೋತ್ ಜಾಸ್ತಿ ಬೆಳೆಯಲ್ಲ. ಇವ ಹಾಲ ಹಿಂಡುದ್ ಬಿಟ್ಟು ಬರೀ ಮೇಯ್ಸಿರ 3 ತಿಂಗಳ 20-22 ಸಾವಿರ ಮರಿ ಮಾಡ್ತಾವ ಆರಾಮ್. ಆಯ್ತು ಮರಿ ಹಾಕ್ಬೋದ್ರಿ. 1 ಹಾಕ್ತಾವ, 2 ಹಾಕ್ತಾವ, 3 ಹಾಕ್ತಾವ. 2 ಹಾಕ್ತಾವ. ನಾನು ಒಟ್ಟು 2 ಹಾಕ್ರಿ ಸಾಕು. 3-4 ಅವ್ಯಾಡ್ರಿ. ಒಟ್ಟು 2 ಮರಿ 2 ಹಾಕ್ರಿ ಸಾಕು. ಸಬ್ಸೆಂಟ್ ಹಾಲ್ ಹಾಕವ್ರಿ. ಇವ್ 3-4 ರೂಪಾಯಿಗಲ್ರಿ. ಇದು ಕ್ಯಾಲ್ಸಿಯಂ ಕಲ್ರಿ. ಇದು ನೆಕ್ಕು ಬಿಲೆ. ನೆಕ್ಕು ಬಿಲೆ ಐತ್ರಿ. ಕ್ಯಾಲ್ಸಿಯಂ ಕಲ್ ಕಟ್ಟಿವ್ರಿ. ಇದನ್ನ ಕಟ್ಟೋದ್ರಿಂದ ಏನ ಲಾಭ ಐತ್ರಿ? ಈಗ ಕ್ಯಾಲ್ಸಿಯಂ ಹಿಡಿತಾವ್ರಿವ. ಇವ್ ಕ್ಯಾಲ್ಸಿಯಂ ಅಂದ್ರೆ ಹೆಂಗ್ರಿ, ಈಗ ನಾವ್ ದನಗಳಿಗೆ ಆಕಳಿಗೆ ಕ್ಯಾಲ್ಸಿಯಂ ಏರ್ಸತಾರಲ್ಲ, ಇದ್ ಸ್ವಲ್ಪ ನೆಕ್ರ ನ್ಯಾಲಿಗೆ ರುಚಿ ಆಕೈತಿ. ನ್ಯಾಲಿಗೆ ಇದನ್ನ ಆಕೈತ್ರಿ. ನ್ಯಾಲಿಗೆ ಸ್ವಲ್ಪ ಮೂಳೆಗಳ ಬಿಟ್ಟಿರ್ತಾವಲ್ರಿ, ಇದನ್ನ ಕಲ್ಲಿಗೆ ನೆಕ್ರ ನ್ಯಾಲಿಗೆ ಹಸನ ಆಕೈತಿ. ಆಟೋಮೆಟಿಕ್ ನೆಕ್ಕಿ ತಾವ್ ಬೇಕಾದ ನೆಕ್ಕ ಬೇಡದ್ರ ಬಿಟ್ಬಿಡ್ತಾವ್ರಿ. ಈಗ ನಿಮ್ ಸೆಡ್ ಆ ಕಡೆ ಲೀಟರ್ ಆ ಕಡೆ ಈಗ ಇಲ್ಲ ಸ್ಟೆಪ್ ಮಾಡಿದ್ರು ನಾವು. ಆ ಕಡೆ ಆ ಕಡೆ ಈಗ ನೈಟ್ ಹಚ್ಚಿಡಿ ಹಾಕಿ ಕೊಡ್ತೀರಿ ನಾವು. ಇದ ಡೇ ಇದ್ರ ಹಾಕ್ತಿವ್ರ, ಸುಮ್ಮನೆ ಹತ್ತದ ನೈಟ್ ಇದ್ರ ಹಾಕ್ತಿವ್ರಿ. ಹಾ ರೀ. ಈ ಸಡ್ ನೋಡ್ರಿ, ಈಗ ಬಿಸಿಲು ಬೇಕಂದ್ರೆ ಈ ಟೈಪ್ ಮಾಡ್ಕೊಂಡಿರ್ತೀರಿ. ಇದು ನಿಮ್ದು ಯಾವ್ದು ಓಪನ್ ಸೆಟ್ ಮಾಡಿರಿ? ಇದು ಓಪನ್ ಸ್ಲೈಡಿಂಗ್ ಸೆಟ್ ಮಾಡ್ಕೊಂಡಿರಿ. ಇದು ನಿಮ್ ಸ್ಲೈಡಿಂಗ್ ಐತಿ? ಹಾ ರೀ, ಓಪನ್ ಸ್ಲೈಡಿಂಗ್ ಸೆಟ್ ರೀ. ಜೈ ಬಿಟ್ರಾತ್ರಿ ಹೋಗ್ಬಿಡತ್ರಿ. ಅದು ಮೈಯದು ಬಂದ್ರೆ ಜೈ ಕೊಡೋದ್ರಿ. ಹಿಂಗ ಮೈಯದು ಬಂದಾಗ ಹತ್ತಿ ಜಾಗದಾಗ ಸಬ್ ಸೆಂಟರ್ ಇರದ್ರಿ. ಅದು ಬಿಸಿಲು ಬೇಕಂದ್ರೆ ಹಿಂಗ್ ಜಕ್ಕೊಂಡ್ಬಿಡೋದ್ರಿ. ಸ್ಲೈಡಿಂಗ್ ಸೆಟ್ ಎದ್ರ ಸಲುವಾಗಿ ಮಾಡ್ಯಾರ ನೀವು? ಸ್ಲೈಡಿಂಗ್ ಸೆಟ್ ಅಂದ್ರೆ ಬೆನಿಫಿಟ್ ಏನಂತ? ಬೆನಿಫಿಟ್ ಅನ್ನಕಂದ್ರೆ ನಮ್ ಜಾಗ ಐತ್ರಿ. ಇವ್ರದ ನಾವ್ ಜಾಗ 6 ಗುಂಟೆ ಜಾಗ ತಗೊಂಡಿದ್ರಿ. ಜಾಗ ಐತೆ. ಓಪನ್ದಾಗ ಬಿಸಿಲಾಗ ಬಿಡಾಕ್ ಮರಿ ಬಿಡಾಕ್ ಜಾಗ ಇಲ್ಲ ಮಗ. ಬಿಸಿಲು ಬೇಕು. ಇನ್ನ ಬಿಸಿಲು ಬೇಕು ಟೈಮ್ದಾಗ ಜಗ್ ಬಿಡ್ತೀವ್ರಿ. ಬಿಸಿಲಾಗ ಹೋಗಿ ಮಕ್ಕೊಂಡ್ ಬಿಡ್ತಾವ. ಈಗ ಒಂದ್ ಅಡವಳ ಆಗ್ಲಿ ಹೊಂಟೋಳ ಆಗ್ಲಿ ಒಂದ್ ಟೈಮ್ ಬಿಸಿಲು ಬಡದಾಗ ಅವ ನಮ್ದು ಕಂಟಿನ್ಯೂ ಎಳ್ಳ ಕೆಟ್ರೆ ಯಾವಾಗೂ ರುಜು ಆಗಲ್ಲ. ಬಿಸಿಲಾಗ ಎರಡು ಬೇಕಾ? ಬಿಸಿಲು ಬೇಕಂದಾಗ ಜಗ್ ಬಿಡ್ತೀವ್ರಿ. ಮಳಿಗೆ ಬರ್ತಪ್ಪ ಬಿಸಿಲು ಬ್ಯಾಡ ಅಂದ್ರ ಸ್ಲೈಡಿಂಗ್ ಹಗ್ಗ ಲೂಸ್ ಮಾಡಿಬಿಟ್ರೆ ತಾನ ಹೋಗ್ಬಿಡತ್ರಿ. ಹಾ ಬೇಕಾದ್ರೆ ಜಕ್ಕೋರು 3 ಸ್ಟೆಪ್ ಮಾಡ್ಯಾರಿ. ಇದು 1 ಸ್ಟೆಪ್ ಅಚ್ಚಿಡ್ ಒಂದ್ ಅಲ್ಲಿ ಮುಂದೊಂದ್ ಸ್ಟೆಪ್ ಐತ್ರಿ. ಅಚ್ಚಿಡ್ ಒಂದ ಈ ದನಾದ್ರ ಅಲ್ಲಿ ಕಟ್ತೀವಲ್ರಿ. ಈಗ ದನಗಳು ಕಂಟಿನ್ಯೂ ಎಳ್ಳ ಕಟ್ರು ಸರಿ ಅವಾಗ ಹಂಗ ಮಾಡ್ತೀವಿ. ಹಾ ಸ್ಲೈಡಿಂಗ್ ಐತ್ರಿ. ಟೋಟಲ್ ಎಲ್ಲಕ್ಕೂ ಸ್ಲೈಡಿಂಗ್ ಅದಾವ. ಎಲ್ಲಕ್ಕೂ ಸ್ಲೈಡಿಂಗ್ ಐತ್ರಿ. ಈಗ ಇದನ್ನ ಯಾಕೆ ಮಾಡಿದ್ರಿ? ಕಂಪಾರ್ಟ್ಮೆಂಟ್ ಕಟ್ಗಿದ್ ಮಾಡಿರಿ. ಆಚೆಕಡೆ ಸೈಡ್ ಕಟ್ಟಿದ್ರೆ ಸಣ್ಣ ಮರಿಗಳು ಹುಡ್ತಾವಲ್ರಿ. ಮರಿಗಳು ಇದ್ರ ಜೋಡಿ ಬಿಡಂಗಿಲ್ಲ. 2 ಟೈಮ್ಸ್ ಬಿಡುದು ಮರಿ ರೀ. ಕಂಟಿನ್ಯೂ ಇದ್ರ ಬಿಟ್ರ ಮರಿಗಳು ನೇಟ್ ಆಗಲ್ರಿ. ಅಲ್ಲಿ ಅದ್ರ ಹಾಕೋದ್ರಿ. ಮುಂಜಾನೆ 1-2 ತಾಸು ಬಿಡುದು, ಸಾಯಂಕಾಲ 1-2 ತಾಸು ಅವು ಕೂಡ ಬಿಟ್ಟು ಬಿಡುದು. ಕಡೆ ಮರಿಗಳು ಹಾಕನ ಅದೊಂದ್ ಬೇರೆ ಮಾಡಿ ಅದೊಂದ್ ಸ್ಟೆಪ್ ಮರಿಗಳು. ಈಗ 2 ಹೊಂಟದವ್ರಿ ಈಗ ಮರಿಗಳು. ಅಂದ್ರೆ ಅದ್ರ ಇದ್ರ ಜೋಡಿ ಬಿಡಂಗಿಲ್ಲ. ಇದ್ರ ಅವು ಕೂಡ ಬಿಡಂಗಿಲ್ರಿ. 2 ತಾಸು ಬಿಡುದು. ಮುಂಜಾನೆ 2 ತಾಸು ಹಾಲು ಕುಡಿಯಾಕ ಬರ್ತಾವಲ್ಲ ಹೊರಗ, ಅವಾಗ ಹಾಲು ಕುಡಿದ್ ಮತ್ತೆ ಒಳಗೆ ಹಾಕಿ ಹೋದ್ರಿ. ಇಲ್ಲಿ ರಾತ್ರಿ ಈಗ ಡೇದಾಗ ಆ ಕಡೆ ಯಾಕಂದ್ರೆ ಈಗ ಮರಿ ಹತ್ತದವ್ರ ಕಂಟಿನ್ಯೂ ಹಿಂಗ ಅಕ್ಕನ ಮಾಡಿ ಬಿಡ್ತಿದ್ರಿ. ಸುಮ್ಮ ಅವು ಕಾಲ ರೋಜಾಲಿ ಬೀಡೈತೆ ಡಬಲ್ ಸ್ಟೆಪ್ ಮಾಡ್ಕೊಂಡ್ಬಿಟ್ರಿ ನಾವು. ಈಗ ನಿಮ್ದ ಫೀಡ್ ಏನೇನತ್ರಿ? ಒಣಾದ್ ಮೇವ್ ಆತ್ರಿ? ಏನತ್ರಿ? ಒಣಾದ್ ಮೇವ್ ತೊಗರಿ ಹೊಟ್ಟು ತಂದಿದ್ರಿ. ಹಾ ರೀ, ಪೈಲಾ ಸ್ಟೋರ್ ಮಾಡಿದ್ರಿ. ಇನ್ನ ಸ್ಟೋರ್ ಮಾಡ್ಬೇಕಿದ್ರು. ನೆಕ್ಸ್ಟ್ ಇಯರ್ ಮಾಡ್ಕೋತೀರಿ. ಸೈಲೇಜ್ ಮಾಡಿದ್ರಿ. ಸೈಲೇಜ್ ಏನ್ರಿ? ಸೈಲೇಜ್ ಮೇವ್ ಇದು ಗೊಂಜಾಳ ಮೇವ್ ಐತ್ರಿ. ಶೀತ್ನಿ ಗೊಂಜಾಳ ಸೈಲೇಜ್ ಮಾಡಿಟ್ರಿ. ಇದು ಎಷ್ಟ್ ತಿಂಗಳ ಆಯ್ತು ಮಾಡಿದ್ರಿ? ಈಗ ಒಂದ್ 4 ತಿಂಗಳ ಆತ್ರಲ್ಲ. ಇನ್ನ ಬಿಚ್ಚಲ್ರಿ. ಇನ್ ಬಿಚ್ಚ ಹಾಕ್ತಿರು. ಮೇವ್ ಹಸಿ ಮೇವ್ ಐತನ ಬಿಚ್ಚಲ್ಲ. ಮಳೆಗಾಲ ಟೈಮ್ದಾಗ ಬೇಕಾದ್ರಿ. ಮೇವ್ ಮಾಡಕ್ ಆಗಲ್ಲಲ್ರಿ. ಆ ಟೈಮ್ ಬೇಕಾಗತ್ರಿ. ಇವಕ್ಕೆ ನೀವು ಫೀಡ್ ಎಷ್ಟ್ ಟೈಮ್ ಕೊಡ್ತೀರಿ? ಹುಲ್ಲ 2 ಟೈಮ್ ಕೊಡ್ತೀರಿ. ಹಸಿ ಮೇವ್ 2 ಟೈಮ್, ತೊಗರಿ ಒಟ್ಟು 2 ಟೈಮ್ ಕೊಡ್ತೀರಿ. ಒಣಮೇವ್ ಒಟ್ಟು 2 ಟೈಮ್ ಕೊಡ್ತೀರಿ. ಹಾ 2 ಟೈಮ್ ಕೊಡ್ತೀರಿ. ತೊಗರಿ ಹೊಟ್ಟ ಅಟ್ಟ ಐತ್ರ ಏನು ಮತ್ತೆ ಬೇರೆ? ಇಲ್ಲ, ತೊಗರಿ ಹೊಟ್ಟ ಇದು ಸಲೀಜ್ ಐತ್ರಿ. ಹಾ ಜೋಳದ ಮೇವ್ ಒಟ್ಟು ಇರ್ತೈತ್ರಿ. ಜೋಳದ ಮೇವ್ ಕಡ್ದಾಕ್ತು ಕಟ್ತು. ಹುಲ್ಲೊಂದ್ ಮೇವ್ ಕಟ್ತು. ಈ ಜೋಳದ ಮೇವ್ ಐತಿ, ಹುಲ್ಲುನು ಕಟ್ಟಿರ್ತೀವಿ ನಾವು ಆಲ್ರೆಡಿ. ಒಂದ್ ಸಡ್ ಇರ್ದ ಇಲ್ಲ ನೋಡ್ರಿ. ಈ ಸೇಮ್ ಮಾಡ್ತೀವ್ರಿ ಸಡ್ ಎಲ್ಲ ಸ್ಲೈಡಿಂಗ್ ಅದ್ರ ರೀ. ಈಗ ಆ ದನ ಇಲ್ಲಿ ಕಟ್ತೀವಿ ನಾವು ಆಲ್ರೆಡಿ. ಈಗ ಹೊರಗಡೆ ಅವ್ರ ಮಳೆ ಐತಿದಾಗ್ರಿ ಕಾಲ ರೋಜ್ ಮಾಡ್ಕೊಂಡ್ವಿ ಅಂದ್ರ
ಗಾಯ ಬೇಕತ್ರಿ ಓಪನ್ ಈ ಟೈಪ್ ಹೋಗ್ರಿ. ನೆಕ್ಸ್ಟ್ ಬಿಸಿಲು ಬೇಕಂದ್ರ ರೀ ಒಂದ್ ತಾಸ್ ಬೆಳಗ್ಗೆ ಒಂದ್ ತಾಸ್ ಸಾಕು, ಬಿಸಿಲು ಬೇಕಂದ್ರೆ ಗೇಟ್ ಬಿಡ್ರಿ ಟೈಪ್. ನಮ್ಮ ತೆರ ಸುತ್ತಮುತ್ತ ಹಳ್ಳಿಯಾಗ ಯಾರು ಮಾಡಿಲ್ರಿ. ಸುಮ್ಮನೆ ನೀವು ಒಟ್ಟ ಹೊಸ ಹೊಸದ್ ಯಾವ್ದೋ ಮಾಡ್ಬೇಕು ಅನ್ನೋದ ಸ್ಟಾಕ್ ಮಾಡಿದ್ರಿ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅದ ಈಗ ತೊಗರಿ ಒಟ್ಟ ಈ ಕಡೆ ಸ್ಟಾಕ್ ಮಾಡ್ಕೊತಾರ ಅದು ಮಳಿಗೆ ಅದು ತೊಯ್ ಬರ್ದಂಗೆಲ್ಲ ಮಾಡ್ಕೊಂಡ್ಬಿಟ್ಟಾರಿ. ಮಳಿಗೆ ತೊಯ್ ಬರ್ದೆಲ್ಲ ಮಾಡಿದ್ರಿ. ಈಗ ಇದು ತೊಗರಿ ಹೊಟ್ಟೆ ಎಲ್ಲಿಂದ ತರಿಸ್ತೀರಿ? ಈ ತೊಗರಿ ಹೊಟ್ಟೆ ನಮ್ಮ ತೊಗರಿ ಹೊಟ್ಟೆ ಬೆಳೆಯಂಗಿಲ್ಲ. ಇಲ್ಲ ನಮ್ಮ ಮಷೀನ್ದವ್ರಿ. ಹಾರ್ವೆಸ್ಟಿಂಗ್ ಮಷೀನ್ ನಮ್ದಾಯ್ತು ಮಷೀನ್ ಅಲ್ಲಿ ಹೋಗಿರ್ತು, ಅಲ್ಲೇ ಸ್ಟಾಕ್ ಮಾಡ್ಕೊಂಡ್ ಬಿಡ್ತಿರು. ಯಾವ ತರಿಸ್ತಾರೆ? ಏನೋ ಕಡೆ ಸಿಂದಗಿ ಕಡೆ ಹೋಗಿರ್ತೀರಿ. ಸಿಂದಗಿ ಜೇವರ್ಗಿ ಎರಡ್ರ ಕಡೆ ಹೋದಾಗ ನಾವ್ ಅಲ್ಲಿ ರಾಶಿ ಮಾಡ್ತಿರ್ತೀವಿ. ಅಲ್ಲಿ ರೈತರು ನಾವು ಸ್ಟಾಕ್ ಮಾಡ್ಕೊತೀವಿ. ಇಲ್ಲ ಪ್ಯೂರ್ ಅಗ್ದಿ ಪ್ಯೂರ್ ಇದ್ರಿ. ಕಡ್ಡಿ ಪಡ್ಡಿ ಏನು ಬರಲ್ಲ. ಇಲ್ಲ ಐತ್ ನೋಡ್ರಿ, ಈಗ ಏನಾದ್ರು ಕಡ್ಡಿ ಪಡ್ಡಿ ಬರಲ್ರಿ. ಅಗ್ದಿ ಬುಕ್ನೆ ಆಗಿದ್ದೈತ್ರಿ ಪ್ಯೂರ್ ನಮ್ಮ ಮಷೀನ್ ಮಾಡಿದ ರಾಶಿ ಅದ. ಬರೀ ಕಾಯಿ ತಪ್ಲ ಆಟೋಮೆಟಿಕ್. ಹಾ ರೀ, ಈಗ ಮಷೀನ್ ನಮ್ಮ ಮಷೀನ್ ದೊಡ್ಡ ಮಷೀನ್ ಕಟಾವ್ ಮಾಡಿದ್ರಿ ಅದು. ಈಗ ಪ್ಯೂರ್ ನೋಡ್ರಿ. ಈಗ ಎಲ್ಲ ಕೊಡ್ತಾರೆ ಟನ್ನೇಜ್ ಮ್ಯಾಗ 18 ಟನ್ 18,000 ರೂಪಾಯಿ ಟನ್ 22,000 ಟನ್. ಅದು ಕಟ್ಟಿ ಸಮೇತ ಕೋದ ಕಡ್ಡಿ ಪಡ್ಡಿ ಭಾಳ ಇರ್ತಾರ. ಇದು ನಮ್ಮ ಮಷೀನ್ ಮಾಡಿದ್ ಹಿಂಗಿರತ್ರಿ. ಕೆಳಗ ಬೆಡ್ ಹಾಕಿಲ್ಲ. ಯಾಕೆ ಬೆಡ್ ಹಾಕಿಲ್ರಿ? ಬೆಡ್ ಯಾಕೆ ಹಾಕಿಲ್ಲ ಅಂದ್ರ ರೀ, ಈಗ ಅವು ಉಚ್ಚು ಐತವ್ರಿ. ಬೆಡ್ದಾಗ ಏನಾಗೈತ್ರಿ, ಹಿಂಗಾಲ್ ನೆಲಕ್ ಹಿಂಗಂಗಿಲ್ರಿ. ಅದು ನೆಲಕ್ ಹಿಂಗಂಗಿಲ್ರಿ. ಮತ್ ರಾಡ್ ಹಿಡಿದ್ರಿ ಅಲ್ಲಿ ಅವ್ರ ನೈಟ್ ಟೈಮ್ದಾಗ ಉಚ್ಚೋದಾಗ ಮತ್ತೊಂದು ಉಚ್ಚು ರಾಡ್ ಇದ್ದಲ್ಲಿ ಜಾಗದಾಗ ಮಕ್ಕೊಂಡ್ರ. ಇವ್ ನೆಲಕ್ ಹಿಂಕೋತಿದ್ದಕ್ಕೂ ಒಣಾದಿರೋದ್ರಿ, ಪಟ್ನ ಒಣಗ್ತದ್ರಿ. ಸೈಡ್ ಅಲ್ಲೇ ಮಕ್ಕೋತಾರ. ಹಸಿ ಬೆಡ್ ಆದ್ರ ಮನ್ಕೊಳಲ್ರಿ. ಮತ್ತಿನ್ನೊಂದು ಗ್ರೋತ್ ಸರಿಯಾಗಿ ಬರಲ್ರಿ ಬೆಡ್ ಹಾಕಿರಾರಿ. ಅಂದ್ರೆ ನಿಮ್ಗೆ ರೋಜನು ಹಂಗ ಬಾಳ ರೋಜ ಹಾಕತ್ತಾರ, ಒಳಗ್ ಹಾಕ್ಬಿಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಮಾಡಿರಿ ನಾವು, ಕ್ಲೀನ್ ಮಾಡ್ಕೊಂಡು. ಇನ್ನೂ ಆ ಕಡೆ ಸ್ಟೆಪ್ ಐತ್ರಿ. ಮತ್ ನೀವು ಪೂರಾ ಯಾಕಾಗಿದ್ದನ ಯಾಕೆ ತಂದಿದ್ರಿ? ಈಗ ಅಂದ್ರ ಮಿಡಲ್ ಯಾಕಂದ್ರಿ, ಯಾಕದ ಇವ್ ನೋಡ್ರಿ ಲಾಂಗ್ ಜರ್ನಿ. ಈಗ ಗಾಡಿಯಾಗ ಬರಬೇಕಾರ 3 ದಿನ ಬರ್ತಾರ ಗಾಡಿ. ಒಂದಕ್ಕೊಂದು ಗಚ್ಚಿಗೆ ಎಲ್ಲ ಏನ್ರ ಹೊಟ್ಟಿ ಪೆಟ್ಟ ಹತ್ತಿ ಅವ್ ಮರಿಗಳು ಏನ್ರ ಅದು ಹವ್ಯಾಸ ಅಂದ್ರ ಏನ್ ಮರಿಗಳು ಸೆಟ್ ಅದು ಫಸ್ಟ್ ಟೈಮ್ ಬಿಡಿ ಮಾಡತ್ತಿದ್ರು ನಾವು. ಅಮೌಂಟ್ ರೀ ಇದ್ 48,000 ರೂಪಾಯಿ ಇವ ಬಂದವ್ರಿ. ಏಕದು 55,000-60,000 ರೂಪಾಯಿ. 55,000 ತಳಗ ಎಲ್ಲರಿ ಅಮೌಂಟ್ ಕಡಿಮೆ ಆಯ್ತು. ಆಮೇಲೆ ನಾವು ಸೇಫ್ಟಿ ಸಲುವಾಗಿ ಮಾಡಿದ್ರಿ. ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರಿ ನಾವು. ಈ ಸಲ ಅಂತೂ ಮತ್ ಇನ್ನೊಂದು ನಮ್ ಕ್ಲೈಮೇಟ್ ಹೊಂದ್ಕೋಬೇಕಲ್ರಿ ಸ್ಟಾರ್ಟಿಂಗ್. ಅದ್ ನೋಡ್ಬೇಕಲ್ರಿ ಮೇನ್ ನಮ್ ಕ್ಲೈಮೇಟ್ ಅದಕ್ಕ ಅಮೌಂಟ್ ಹಾಕಕ್ ಬಂದಿತ್ತು. ಎಷ್ಟೋ 10 ಲಕ್ಷ ಹಾಕ್ಬೋದು. ನಮ್ ಕ್ಲೈಮೇಟ್ ಹೊಂದ್ಕೊಂಡು ಉಳಿಬೇಕಲ್ರಿ. ಗ್ರಿಪ್ ಸಿಕ್ತಾರ ಮತ್ತೆ ಜಾಸ್ತಿ ತರಕ್ ಬರತ್ರಿ. ಮತ್ ತರ್ಬೇಕಾರ ಏಕದ ಆಡ ತರಬರ್ ಲಾಂಗ್ ಜರ್ನಿ. ಈಗ ಡೆಲಿವರಿ ಪೇಷಂಟ್ ಇರತ್ರಿ. ಲಾಂಗ್ ಜರ್ನಿ ಲಾಂಗ್ ರೂಟ್ ಬೈಕ್ ನಾವ್ ಯಾಕೆ ಹೋಯಲ್ಲ, ಆಂಬುಲೆನ್ಸ್ ಕಾರ್ನಾಗ ಯಾಕೆ ಹೋಯ್ತಾರ್ರಿ. ಬೈಕ್ ಮ್ಯಾಗ ಡೆಲಿವರಿ ಪೇಷಂಟ್ ತಗೊಂಡ್ ಬರ್ರ ಬೈಕ್ ಮ್ಯಾಗ ಹೋಗ್ಕೊಂಡ್ರಿ ಎಮರ್ಜೆನ್ಸಿ ಡೆಲಿವರಿ ಇರ್ತಾವ. ಆ ರೀತಿ ತಂದಿಲ್ಲ ನಾವು. ಹೆಂಗು 2 ತಿಂಗಳ 3 ತಿಂಗಳ ಅದಾವ್ರಿಗೆ. ನಾವು ಹಿಂದಕ್ ನೋಡ್ಬೇಕಲ್ರಿ. ಕಡಿಮೆ ಆಯ್ತು. ಆಮೇಲೆ ನಾವು ಸೇಫ್ಟಿ ಈಗ ಆಲ್ರೆಡಿ ನಂದು ಈಗ ಯುಕೆನ್ ಫೀಡ್ ಆಗ್ತಾನಲ್ರಿ. ಫೀಡ್ ಇಂದ ಅಮೌಂಟ್ ಬರತ್ತಲ್ರಿ ನಂಗೆ. ಹಾಲಿಂದ ಆಗ್ತಾನ. ಈಗ ಹೊಸವಾಗಿ ಯಾರಿಗೆ ಗೊಟ್ಟಾರ ಮಾಡೋದು ಸರ್. ಆಮೇಲೆ ಈಗ ನೀವು ಕಾಟೇವಾಡ ತಳಿ ತಂದೇನಂತೀರಿ. ಬಾಳ ಮಂದಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರ. ಅವರು ಒಮ್ಮೆ 10-12 ಹಿಂಗ್ ತರಾಕ್ ಹೋಗಾರ. ಇನ್ನೊಂದ್ರಿ ಅಲ್ಲಿ ಕಾಟೇವಾಡಿ ತಳಿಯೈತಿ ತರಾಕ್ ಯೂಟ್ಯೂಬ್ ನೋಡ್ಕೊಂಡ್ ಹೋದ್ರು ಸಟ್ ಅಲ್ರಿ. ಅವು ಗ್ಯಾರಂಟಿ ಕಾಟೇವಾಡಿ ತಳಿಯಲ್ಲ ಹೇಳಿ ಸೋಳಿ ನಂಬಿಸ್ತಾರ. ಇದ್ರಾಗ ಅನುಭವ ಬಾಳ. ನಾ 5 ದಿವ್ಸ ನಿಂತೀನ್ರಲ್ಲಿ. 5 ದಿನ ಜರ್ನಿ ಅಲ್ಲೇ ಸ್ಟೇ ಹೋಗಿ 5 ದಿನ ಕಾಟೇವಾಡಿ ಸಲ್ಮಂದ ಹೋಗಿ ನಿಂತೀನ್ರಿ. ಹೋತು ಸಂತಿ ಹೋದ ಕಾಟೇವಾಡಿ ಅಲ್ಲ ಸೇಮ್ ನೋಡಕ್ ಕಾಣತ್ತ. ಕರೆ ಕಾಟೇವಾಡಿ ಅಲ್ಲ. ಇಷ್ಟ ಆಡಿರ್ತಾವ ಜವರ ಆಡಗತ್ತಿನ ಅದು ಕೆನ್ಸಲ್ ಬಿಟ್ಟಿರ್ತದೆ. ಕರೆ ಹಿಂಡುದಷ್ಟ 1 ಲೀಟರ್ ಹಿಂಡಲ್ಲ. ಕಾಟೇವಾಡಿ ಅಲ್ಲ. ಕಾಟೇವಾಡಿ ಹೋಗಿ ಕ್ರಾಸಿಂಗ್ ಮಾಡಿರ್ತಾರ. ಪ್ಯೂರ್ ಕಾಟೇವಾಡಿ ಅಂದ್ರ ಈ ರೀತಿ ಬರುತ್ತೆ ಕೊಡ. ಏನಲ್ರಿ ರಿಂಗ್ ಕೊಡ ಅಲ್ಲಿ ನೋಡ್ರದ ಪ್ಯೂರ್ ಕಾಟೇವಾಡಿ ಅಂದ್ರೆ ಈ ರೀತಿ ಕೊಡ್ ಬರತ್ತ. ಅವು ಹೋಗಿ ಕ್ರಾಸಿಂಗ್ ಮಾಡಿರ್ತಾರ. ಅವು ಕೊಡ್ ಬರ್ತಿರ್ತಾವ. ಈಗ ನಾವು ಬಿಟಲ್ ತರ್ತೀರಿ ಜವಾರಿ ಹೊಂತಿ ಕರ್ಸ್ತು ಅದು ಕ್ರಾಸ್ ಅದು ಕೊಡ್ಬೋದ. ಕರೆ ಅದು ಪ್ಯೂರ್ ಬಿಟಲ್ ಆಗಲ್ಲ. ಜವಾರಿ ಕ್ರಾಸಿಂಗ್ ಬಿಟಲ್ ಆಗತ್ತಲ್ಲ. ಪ್ಯೂರ್ ಕಾಟೇವಾಡಿ ಅಂದ್ರ ಪ್ಯೂರ್ ಕಾಟೇವಾಡಿ ತರ್ಬೇಕಂದ್ರೆ ಈ ರೀತಿ ತರ್ಬೇಕ್ರಿ. ಈಗ ಹೊಸವಾಗಿ ಯಾರ್ಯಾರಿಗೆ ಗೊಟ್ಪಾರ್ ಮಾಡವ್ರಿದ್ರು ಅಂದ್ರ ಅವ್ರಿಗೇನ ನೀವ್ ಹೇಳ್ತೀರಿ? ಅವ್ರ ಹೆಂಗ ನೋಡ್ರಿ ತರ್ರಿ. ಫಸ್ಟ್ ನಿಮ್ಗ ಫಸ್ಟ್ ಸ್ಟಾರ್ಟಿಂಗ್ ಮಾಡೋದ್ರ 2, 3, 5 ತುಂಬರಿ. 5 ತೊಂಬಂದ್ ಮಾಡಿ ನೋಡ್ರಿ. ಲಾಭ ಅನಿಸ್ರ ನೆಕ್ಸ್ಟ್ 10 ತುಂಬರಿ. ಅಟೋಮ್ರಿ ನಿಮ್ ಲಾಭ ಜಾಸ್ತಿ ಆಯ್ತಾರ. ನಿಮ್ ಅಟೋಮ್ ನಿಮ್ಗೆ ಗೊತ್ತಾಗತ್ರ ಜಾಸ್ತಿ ಮಾಡ್ಬೇಕು ಮಾಡಬಾರ್ದು. ಅಂದ್ರೆ ಒಮ್ಮೆ ಬಂಡವಾಳ ಹೂಡಿ ತಂದು ಇಲ್ಲಿ ಒಮ್ಮೆ ವಾತಾವರಣ ಸೆಟ್ ಆಗೋದು ಯಾರು ಬಾರ್ರಿ. ಈ ಸೌಂತಿಕಾಯಿ ಬೀಜ ಇದ್ದಂಗ. ಸೌಂತಿಕಾಯಿ ಹೆಂಗ್ ಲಟ್ಟಕ್ ಮುರಿತಲ್ಲ ಹಂಗಿದ್ದಾರಿ. ಒಂದ್ ಎಮ್ಮೆ ಆಗ್ಲಿ ಆಕಳಿ ತಡ್ಕೋತಾವ. ಇವು ತಡ್ಕೊಳಂಗಿಲ್ಲ. ಅಂದ್ರೆ ನೀವೇನ್ ಹೇಳ್ತೀರಿ? ಸ್ವಲ್ಪ ತಗೊಂಬರ್ರಿ. ಸ್ವಲ್ಪ ತಗೊಂಡ್ರಿ ಸ್ವಲ್ಪ ಮಾಡ್ರಿ. ಇನ್ನೊಂದು ಈ ಕಾಟೇವಾಡಿ ತಳಿನ ತರ್ಬೇಕಾದ್ರೆ ಬಾಳ ಹುಷಾರ್ಲೆ ತರ್ಬೇಕು ಇಷ್ಟ ರೀ. ಅಂದ್ರೆ ಇದ್ರಾಗ ಬಾಳ ಇದ್ರಾಗ 5 ನಮೂನಿ ಇದಾವ್ರಿ.
ಪ್ಯೂರ್ ಕಾಟೆವಾಡಿ ಸಿಗ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿ ತರ್ಬೇಕು. ಹಾ, ಹಾ. ಯಾರಿಗಾದ್ರೂ ಕಾಟೆವಾಡಿ ತಳಿ ಬೇಕಾಗಿದ್ದು ಅಂದ್ರ ನೀವು ಅಲ್ಲಿ ಇಲ್ಲಿ ಹೋಗಿ ನಿಮ್ಗ ಇದ್ರಾಗ ಸ್ಕ್ಯಾಮ್ ಬಾಳ ಮಾಡ್ತಾರ. ಕಾಟೆವಾಡಿ ತಳಿ ಒಳಗ ಐದು ತಳಿದಾವ ಅಂತ ಹೇಳ್ತಾರ ಅವ್ರ. ಸೊ ನಿಮ್ಗೆ ಕಾಟೆವಾಡಿ ತಳಿ ಬೇಕಾದಂದ್ರ ನಮ್ ಡಿಸ್ಪ್ಲೇ ಮ್ಯಾಗ ಏನ್ ನಂಬರ್ ಕಾಣಕತ್ತಲ್ಲ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರು ನಿಮ್ಗ ತರಿಸಿ ಕೊಡ್ತಾರೋ, ಬೇಕಂದ್ರ ನಿಮ್ಗೆ ಎಲ್ಲಿ ಸಿಗ್ತಾವಂತ ಅವ್ರು ಹೇಳ್ತಾರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತ ಇನ್ನ ಈ ತರ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾದ್ರ ಅಂದ್ರೆ ಪಶುಗಳಿಗೆ ಶಾಂತಿನಾಥ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತಾನೆ. ಬಾಯ್.